ಅಪ್ಪ ಸುಸ್ತಾಗೋಯ್ತಪ್ಪ ಇವತ್ತು. ತರಕಾರಿ ಗಾಡಿ ತಳ್ಕೊಂಡು ತರಕಾರಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಹೊಟ್ಟೆ ಬೇರೆ ಹಸಿತೈತೆ, ಅಡುಗೆ ಬೇರೆ ಮಾಡಿಲ್ವೇನೋ. ಏನು ಮಾಡೋದೀಗ? ನನಗಂತ ಸುಸ್ತಾಗ್ತೈತೆ, ಅಡುಗೆ ಮಾಡೋಕ್ಕೂ ಆಗ್ತಿಲ್ಲ. ಸ್ವಲ್ಪ ಹೊತ್ತು ಕುಕ್ಕಮ್ಮ ನೋಡೋಣ, ಯೋಚನೆ ಮಾಡೋಣ ಏನು ಮಾಡೋದು ಅಂತಾನ. ಏನು ಮಾಡೋದು? ಈ ನನ್ನ ಗಂಡ ಎಲ್ಲಿಗೆ ಹೋಗ್ಯವನೋ ಏನೋ, ಕುಡ್ದು ಅದು ಯಾವಾಗ ಬರ್ತಾನೋ ಏನೋ. ಅವನಿಗೂ ನನಗೂ ಸೇರಿಸಿ ಮಾಡಬೇಕು. ಆ ಶಿಲ್ಪಿ ಏನು ಹೆಂಗೋ ಅತ್ಲಾಗೆ ಅಲ್ಲಿ ಮನೆ ಕೆಲಸಕ್ಕೆ ಹೋಗ್ಯವಳೆ, ಅವ್ರ ಮನೆಗೆ ಏನಾರ ತಿಂದು ಬರ್ತಾಳೆ. ಅವಳಂತೂ ಅಡುಗೆ ಮಾಡಲ್ಲ, ನಾನೇ ಮಾಡಬೇಕು. ಕಾಲೆಲ್ಲ ನೋಯ್ತವೆ, ಹೋಗಪ್ಪ ಅತ್ತ. ಈಗ ಒಲೆ ಓದ್ಕೊಂಡು ಅಡುಗೆ ಮಾಡಿರಿ ಅಷ್ಟೇನೆ. ಸುಸ್ತಾಗಿ ಚೆನ್ನಾಗಿಲ್ದಾಗ ಮನೆಗೆ ಬಿಡ್ಬೇಕಾಗುತ್ತೆ. ಆ ಮೂಡಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನನ್ನ ನಿನ್ನ ಸಂತೋಷವ ನನಗೆ ಹೇಳಿದೆ. ಯಾಕೋ ಸೇಳಿ ಅಮ್ಮವರು ಸಪ್ಪ ಕೂಕೊಂಡವ್ರೆ? ಏನಾಯ್ತು ದೊಡ್ಡ ರೋಗ? ಕೇಳೋಣ. ತರಕಾರಿ ಮಾರಕ್ಕೆ ಹೋದ್ರೆ ಮತ್ತೆ ಸುಮ್ಮನೆ ಆಗುತ್ತಾ? ಬಿಸಿಲಲ್ಲಿ ಗಾಡಿ ಕಳ್ಕೊಂಡು ಮಾರ್ಕೊಂಬರೋದು ಅಂದರೆ ಅಷ್ಟು ಸುಲಭ ಅನ್ಕೊಬಿಟ್ಟವಳೆ. ತರಕಾರಿ ಮಾರಿ ಲಾಭ ಮಾಡೋದು. ಏನು ಹೇಳಿ ತರಕಾರಿ ವ್ಯಾಪಾರ ಮುಗಿಸ್ಕೊಂಬಂದ? ಹೂ ಕಣೆ ಶಿಲ್ಪ, ಮುಗಿಸ್ಕೊಂಬಂದಮ್ಮ. ಸಾಕಾಗೋಯ್ತು ಬಿಸಿಲಾಗ ಹೋಗಿ ಬಂದು. ಓ ಅದಕ್ಕೇನಾ ಈ ಥರ ಸುಸ್ತಾಗಿ ನಿನ್ನ ಮಗ ಬೆಂದೋಗಿರೋ ಬೆಂಡೆಕಾಯಿ ಥರ ಆಗಿರೋದು? ಪಾಪ ನೀನು ನೋಡೋಕ್ಕಾಗ್ತಿಲ್ಲ. ಇದೆಲ್ಲ ಯಾಕೆ ಬೇಕೆ ಹೇಳಿ ನಿನಗೆ? ಅದನ್ನೆಲ್ಲ ಕಟ್ಕೊಂಡು ನಿನಗೆ ಏನಾಗಬೇಕಾಗಿತ್ತು ಬಿಡೆ ಶಿಲ್ಪ. ನನಗೆ ತುಂಬ ಸುಸ್ತಾಗ್ತೈತೆ. ಏನು ಮಾಡೋದು? ಅಡುಗೆ ಮಾಡೋಕ್ಕೆ ಆಗಲ್ಲ ಕಣೆ ಶಿಲ್ಪ. ಹೋಗೊಂದಿಷ್ಟು ಅಡುಗೆ ಮಾಡ್ತೀಯೇನೆ? ಅನ್ನ ಸಾರು ಮುದ್ದೆ ಮಾಡಿಬಿಡು, ಊಟ ಮಾಡೋಣ 3 ಜನನು. ಯಪ್ಪನು ಬಂದು ಬಿಡ್ಲಿ, ಊಟ ಮಾಡೋಣ ಹೋಗು. ಅಡುಗೆನ ನಾನಾ ನಿನಗೆ? ಏನು ಕನಸ ಕಾಣ್ತಾ ಇದ್ಯಾ? ಹೋಗಮ್ಮ ಹೋಗು, ಮಾಡ್ಕೊಂಡು ತಿನ್ನೋಗಿ ಎದ್ದೋಗಿ. ಬೇಕಂದ್ರೆ ನಾನು ಆಲೇನೆ ಅಲ್ಲಿ ನಮ್ಮ ಅಮ್ಮವ್ರ ಮನೆಗೆ ಊಟ ಮಾಡ್ಕೊಂಡೆ ಬಂದೆ. ನನಗೆ ಹೊಟ್ಟೆ ಹಸಿವಿಲ್ಲ, ನಿನಗೆ ಬೇಕು ಅಂದ್ರೆ ಮಾಡ್ಕೊಂಡು ತಿನ್ನೋಗು. ನಾನ್ಯಾಕೆ ಮಾಡ್ಲಿ ನಿನಗೆ? ಅಯ್ಯೋ ಇವತ್ತು ಯಾಕೋ ಸ್ವಲ್ಪ ಸುಸ್ತಾದಂಗೆ ಆತ ಕಣೆ ಶಿಲ್ಪ. ಕೈಕಾಲೆಲ್ಲ ನೋಯ್ತೈತೆ, ಅದಕ್ಕೆ ಸ್ವಲ್ಪ ಕುಕ್ಕೊಂಡಿರ್ತೀನಿ. ಹೋಗು ಮಾಡೋಗಿ ಏನಾದರೂ ಅಡುಗೆನ. ತರಕಾರಿ ಎಲ್ಲನ ಐತೆ, ಎಲ್ಲ ಮುದ್ದೆಗೆ ರಾಗಿ ಹಿಟ್ಟು ಅಕ್ಕಿ ಎಲ್ಲ ಇದ್ದಾವೆ. ಹೋಗಿ ಒಂದಿಷ್ಟು ಸಾರು ಮುದ್ದೆ ಅನ್ನ ಮಾಡಿಬಿಡೆ. ನಿನಗೆ ಹುಷಾರಿಲ್ಲ ಅಂತ ನಾನು ನಿನಗೆ ಅಡುಗೆ ಮಾಡಿಕ್ಬೇಕಾ? ಹೋಗೋಗೆ ಹೋಗು, ಇಲ್ಲಿ ಅವಳು ಹೇಳ್ತಾ ಇದ್ಯಾ? ಹಂಗಾದ್ರೆ ನೀನು ಅಡುಗೆ ಮಾಡಲ್ವಾ? ಓ ಮಾಡಲ್ವಾ ಅಂದ್ರೆ ಏನು ಎದುರಿಸ್ತಾ ಇದ್ಯಾ? ನೀ ಇಲ್ಲಿ ಯಾವಳ ಎದರಿಕೆ ಮಾಡಿಲ್ಲ ಕಣಮ್ಮ ನಿನಗೆ. ಮಾಡ್ಕೊಂಡು ತಿನ್ನಂಗಿದೆ ತಿನ್ನೋದು. ನನಗೇನು ನಾನೇನು ಗಡತ್ತ ತಿಂದು ಬಂದಿದ್ದೀನಿ, ಆರಾಮಾಗಿ ಕೂತ್ಕೊಂತೀನಿ, ಮನೆ ಕಂತೀನಿ. ನನಗಂತೂ ಆರಾಮ್ ಕೆಲಸ ನೋಡು, ಬಿಸಿಲಿಲ್ಲ ಏನಿಲ್ಲ. ಆ ಮನೆಗೆ ನೆಲ ಒರೆಸ್ಕೊಂಡು ಅಡುಗೆ ಮಾಡ್ಕೊಂಡು ಮುಸ್ರೆ ತಿಕ್ಕೊಂಡು ಆರಾಮಾಗಿದ್ದೀನಿ. ನಿನ್ನಂಗೆ ನನಗೆ ಎಲ್ಲೂ ಬಿಸಿಲಾಗ ಹೋಗೋದೇ ಇರಲ್ಲ. ಈಗ ಅಡುಗೆ ಮಾಡ್ತೀಯೋ ಇಲ್ವೋ ಶಿಲ್ಪ? ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಸುಮ್ಮನೆ ಎದ್ದೋಗಿ ಅಡುಗೆ ಮಾಡೋಗು. ಏನು ಎದುರಿಸ್ತಾ ಇದೆಯಾ? ಇಲ್ಲಿ ಯಾವಳನು ನೀನು ಎದುರಿಸಿದ ತಕ್ಷಣ ಎದ್ರಕೊಂಬರಿಲ್ಲ. ನಾನಂತೂ ಹೋಗಲ್ಲ. ಬೇಕು ಅಂದ್ರೆ ಮಾಡ್ಕೊಂಡು ತಿನ್ನು, ಎಲ್ಲಿದ್ರೆ ಹಂಗೆ ಬಿದ್ಕ. ನನಗೇನಾಗಬೇಕಾಗತ್ತೆ? ಹೋಗು, ನಾನೊಂದು ಸ್ವಲ್ಪ ಹೊತ್ತು ಮನೆ ಕಂತೀನಿ. ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಗು. ತಿಂದಿದ್ರೆ ಹಂಗೆ ಮನೆಗೆ ನನಗೇನಾಗಬೇಕಾಗತ್ತೆ? ಹೌದಾ, ಮಾಡಲ್ವಾ? ಸರಿ ಆಯ್ತು ಬಿಡು. ಈಗಲೇ ನಾನು ಕಮಲಾರ ಮನೆ ಹತ್ರ ಹೋಗ್ತೀನಿ. ಕಮಲಾರ ಅತ್ತೆಗೂ ಅವಳ ಗಂಡಗೂ ಎಲ್ಲ ವಿಷಯನೂ ಹೇಳ್ತೀನಿ. ಏನು ವಿಷಯ ಹೇಳ್ತೀಯಾ? ಏನು ಹೇಳ್ತೀಯಾ? ಏನು ಅಂತ ನಿನಗೆ ಗೊತ್ತಿಲ್ವಾ? ಏನು ಅಂತ ಅರ್ಥ ಆಗ್ಲಿಲ್ವಾ? ನೀನು ರಾಣಿ ತವ್ರ ಮನೆಗೆ ಹೋಗಿ ಏನು ಮಾಡಿದ್ದೆ, ಯಾಕೆ ಪತ್ರ ಬರ್ದೆ, ಅಲ್ಲಿ ಏನಾಯ್ತು ನಿನ್ನಿಂದನ ಅಂತ ಎಲ್ಲ ಹೇಳ್ತೀನಿ. ಅವಾಗ ನಿನ್ನ ಮನೆ ಕೆಲಸದಿಂದನ ಎತ್ತಂಗಡಿ ಮಾಡ್ತಾರೆ ಅವರು. ಅವಾಗ ನೀನು ಮುಸ್ರೆ ತೊಳೆಯಕ್ಕೆ ಹೋಗ್ಬೇಕಾಗುತ್ತೆ ತಿರ್ಗಾ ಹೋಟ್ಲಾಗೆ. ಇಲ್ಲ ಅಂದ್ರೆ ಬಿಸ್ಲಾಗೆ ಕೂಲಿ ಹೋಗ್ಬೇಕಾಗುತ್ತೆ. ಯೋಚನೆ ಮಾಡು, ಹೋಗಿ ಅಡುಗೆ ಮಾಡ್ತೀಯೋ ಅಥವಾ ನಾನು ಹೋಗಿ ಹೇಳಿ ಬರ್ಲೋ? ಅಯ್ಯೋ ದೇವ್ರಿ, ಇದೊಂದು ಗುಟ್ಟಿಟ್ಕೊಂಡು ಇವಳು ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಈ ಮನೆಯಾಳು ಸೇಳಿ. ಈಗೇನಪ್ಪ ಮಾಡೋದು? ಈಗೇನಾದ್ರೂ ಇವು ಅಡುಗೆ ಮಾಡಲಿಲ್ಲ ಅಂದರೆ ಸೀದಾ ಹೋಗಿ ಎಲ್ಲ ಹೇಳ್ತಾಳೆ. ಹೇಳಿದ್ರೆ ಆ ಕಮಲ ಆ ಕುಮಾರು ನನ್ನಂತೂ ಉಳಿಸಲ್ಲ. ಅಯ್ಯಮ್ಮನು ಆ ಪುಟ್ಟಮ್ಮನು ನನ್ನ ಓಡಿಸ್ತಾಳೆ. ಇನ್ನು ಬದಲಾಗಿದೆ, ಹಂಗೆ ಹಿಂಗೆ ಅಂದ್ಕೊಂಡಿದ್ದೆ, ಹಂಗೆ ಅಂತಾನ. ಏನು ಮಾಡೋದು? ಹೋದ್ರೆ ಹೋಗ್ಲಿ ಬಿಡು, ಇವತ್ತೊಂದು ದಿವಸ ತಾನೇ ಅಡುಗೆ ಮಾಡಿ ಮುಂದೆ ಕಿಕ್ಕನ. ಶಿಲ್ಪ, ನಾನು ಹೋಗ್ತಾ ಇದ್ದೀನಿ. ಅಯ್ಯೋ
ಸರಿ, ಇಷ್ಟಕ್ಕೋಸ್ಕರ ನೀನು ಯಾಕೆ ತೊಂದ್ರೆ ತಾಂತಿ ಹೇಳು? ನಾನಿಲ್ವಾ? ನನ್ಗೇನಾಗೈತೆ ಹೇಳು? ನಾನು ಅಲ್ಲೇ ಆರಾಮಾಗಿರ್ತೀನಿ. ನೀನು ತರಕಾರಿ ವ್ಯಾಪಾರ ಮಾಡ್ಕೊಂಡ್ ಬಂದು ಸುಸ್ತಾಗಿದ್ಯಾ, ಆರಾಮಾಗಿ ಮನಿಕೊಂಡು ರೆಸ್ಟ್ ತಕ. ನಾನು ಅಡಿಗೆ ಮಾಡ್ತೀನಿ, ಅಡಿಗೆ ಆದ ತಕ್ಷಣ ಇಟ್ಕೊಂಬತ್ತೀನಿ, ಊಟ ಮಾಡುವಂತೆ. ನೀನ್ ಯಾಕೆ ಸುಮ್ನೆ ತೊಂದ್ರೆ ತಾಂತಿ ಹೇಳು? ನಾನಿದ್ದಂಗೆನೆ ಕುಕ್ಕ ಕುಕ್ಕ. ಪಾಪ ಸುಸ್ತಾಗೈತೇವೆ ಅಂತ ಬೇರೆ ಹೇಳ್ತಾ ಇದ್ಯಾ, ಮೈ ಕೈ ನೋವು ಅಂತಿದ್ಯಾ. ಕುಕ್ಕ. ನಿನ್ಗೆಲ್ಲ ಅಡಿಗೆ ಮಾಡಕ್ಕಾಗುತ್ತೆ ಪಾಪ. ಪಾಪ. ಸರಿ ಸರಿ, ಹೋಗು ಬೇಗ ಅಡ್ಗೆ ಮಾಡೋ ಹೋಗಿ. ಸರಿ ಸರಿ, ಏನ್ ಸಾರ್ ಮಾಡ್ಲಿ? ಏನೋ ಒಂದು ಬೆಂಡೆಕಾಯಿ ಇದಾವೆ, ಮೂಲಂಗಿ ಇದಾವೆ, ಆಲೂಗೆಡ್ಡೆ, ಏನ್ ಹಾಕಿ ಮಾಡ್ತೀಯೋ ಮಾಡು, ಒಟ್ನಲ್ಲಿ ತಿನ್ನಕ್ ಚೆನ್ನಾಗಿರ್ಬೇಕು ಅಷ್ಟೇನೆ. ಹೋಗ್ ಜಲ್ದ್ ಮಾಡು. ಅಯ್ಯಪ್ಪನು ಬತ್ತಾನೆ, ಉಮ್ತಾನೆ, ನಾನು ಅಯ್ಯಪ್ಪ ಇಬ್ರು ಉಮ್ತೀವಿ. ನೀನ್ ಹೆಂಗು ಉಂಬಲ್ವಲ್ಲ, ನೀನ್ ಅಲ್ಲಿ ಗಡತ್ತ ಜಡ್ ಬಂದಿದ್ಯಾ. ಹೋಗು. ಸರಿ ಸರಿ, ಮಾಡ್ತೀನಿ ಕುಕ್ಕ. ಏನಪ್ಪ ಇದು? ಇದೊಂದು ವಿಷಯ ಇಟ್ಕೊಂಡು ನನ್ನೇ ಆಟಾಡಿಸ್ತಾ ಇದ್ದಾಳೆ ಈ ಲೌಡಿ. ಜಲ್ದಿ ಮಾಡು, ಹೊಟ್ಟೆ ಹಸ್ತೈತೆ, ಊಟ ಮಾಡ್ಬೇಕು. ಹೆಂಗೋ ಇದೊಂದು ವಿಷಯ ನನ್ನ ತಿಳ್ಕೊಂಬತ್ತಿಗೆ ಒಳ್ಳೇದಾಯ್ತು ಬಿಡು. ಇವಳೇನು ಅತ್ತೆ ಅಮ್ಮಂಗೆ ನಾ ಇವಳು ಹೇಳ್ದಂಗೆ ಕೇಳ್ಬೇಕಾಗೈತಿ. ಮನೆ ಆಲ್ಸಿ ಹೇಳಿ ಎಲ್ಲಿಂದ ಬಂದು ಅಕ್ಕರ್ಸ್ಕೊಳ್ಳು. ಮತ್ತೆ ಎಲ್ಲಾನ ಕಳ್ತನ ಮಾಡಕ್ ಹೋಗಿದ್ರೆ ಜೈಲು ಸೇರಿರಾಳು. ಏನ್ ಮಾಡ್ತೆ? ಏನೋ ತರಕಾರಿ ವ್ಯಾಪಾರ ಮಾಡ್ಕೊಂಡು ಈಗ ಮನೆಯಾಗೆ ಸೇರ್ಕೊಂತಾಳೆ. ಸ್ವಲ್ಪ ಹೊತ್ತು ಮನಿ ಕಮನ. 1 ಗಂಟೆಯ ನಂತರ ದೆವ್ವ ಬಿತ್ಕೊಂಡಿರೋದು ನೋಡು. ಮನೆ ಆಲ್ಸಿ ಹೇಳಿ ನನ್ನ ಎದೆಸಿ ನನಗೆ ಅಡುಗೆ ಮಾಡಕ್ಕೆ ಇತ್ತಾಳೆ. ವಾಕ್ಯ ಹೊಡ್ಕೊಂಡು ಬಿತ್ಕೊಂಡೇವಳು. ಎದ್ದಾಳು ಮನೆ ಹಾಳಿ, ತಿನ್ನಡಿ, ಅಡುಗೆ ಆಗೈತೆ. ಯಪ್ಪ, ಯಾರು ಹಂಗೆ ಹೊಡೆದವರು? ನಾನೇ ಹೊಡೆದಿದ್ದು. ಯಾಕೆ? ತಿಂದು ಹೆಚ್ಚಾಗೈತಾ? ಅಯ್ಯೋ ಸೇಳಿ, ಎಷ್ಟು ಮಾತಾಡ್ಸಿರು ಮಾತಾಡ್ಲಿಲ್ವಲ್ಲ. ಅಡುಗೆ ಆಗೈತೆ, ಊಟ ಮಾಡ್ಲಿ ಅಂತ ಎದ್ದಾಳಸ್ತೆ. ಜೋರಾಗಿ ಏಟು ಬಿತ್ತಾ? ಸಾರಿ. ಏಟು ಬಿತ್ತ ಅಂತ ಕೇಳ್ತಾ ಇದ್ಯಲ್ಲ, ಅಡುಗೆ ಆಯ್ತಾ? ಆಗಿದ್ ಕಣೆ. ಇಕ್ಕೆ ಬಂದು ಕೊಡ್ಲಾ? ಊಟ ಮಾಡ್ತೀಯಾ? ಇಕ್ಕೆ ಬರಕ್ ಹೋಗಿ ಆದ್ಮೇಲೆ ಇನ್ನೇನ್ ಕೇಳ್ತೀಯ ಕಣಿನ? ನನಗೂ ಹೊಟ್ಟೆ ಊಟ ಮಾಡ್ಬೇಕು. ಆಗೋ ಅಯ್ಯಪ್ಪನು ಬಂತು. ಬಾರ ಬಾ ಬಾ, ಅಡ್ಗೆ ಮಾಡಿದೀನಿ, ಕುಕ್ಕ ಬಾ. ಇಬ್ರಿಗೂ ತಂದು ಇಕ್ತೀನಿ, ತಿಂದು ಬಿತ್ಕೊಂಬಿರಂತೆ ಬಾ. ಹೌದಾ? ಏನು ಶಿಲ್ಪ, ಇವತ್ತು ನೀನು ಅಡುಗೆ ಮಾಡ್ದ? ನಾನು ಅಡುಗೆ ಮಾಡಲ್ಲ, ನಾನು ಅಲ್ಲೇ ಉಂಡು ಬರ್ತೀನಿ ಅಂತ ಹೇಳ್ತಿದ್ದೆ. ಏನಿವತ್ತು ನನಗೋಸ್ಕರ ಅಡುಗೆ ಮಾಡ್ದ? ನಿನಗೋಸ್ಕರ ಯಾಕೆ ಮಾಡ್ಲಿ? ನಾನು ಮಾಡಿರೋದು ಸೇಳಿಗೋಸ್ಕರನ. ಕುಕ್ಕ, ಅವಳಿಂದ ನಿನಗೂನು ಅಡುಗೆ ಮಾಡಿದೀನಿ ಅಷ್ಟೇನೆ. ಕುಕ್ಕರ್ ಬಡಿ. ಒಟ್ನಲ್ಲಿ ಯಾರಿಗೋ ಮಾಡಿದೆ ತಾನೆ. ಹೋಗು, ಇಕ್ಕೆ ಬರಕ್ ಹೋಗಿ ಜಲ್ದಿನ ಊಟ ಮಾಡೋಣ. ಸರಿ ಸರಿ, ಇಕ್ಕಂಬತ್ತೀನಿ. ಕುಕ್ಕರ್ಸ್ಕ. ಇಕ್ಕೆಂಬರವರೆಗೂ ಏನ್ ಸರ್ ಮಾಡಿದ್ಯಾ ಶಿಲ್ಪ? ಮೂಲಂಗಿ ಇದ್ವಲ್ಲ, ಮೂಲಂಗಿ ಹಾಕಿಬಿಟ್ಟು ಹುಳಿ ಮಾಡಿದ್ದೀನಿ. ಕುಕ್ಕರ್ಸ್ಕೆ ಒಂಬಿವೆಂತಿ. ಹೌದಾ? ಸರಿ ಆಯ್ತು, ಹೋಗು, ಇಕ್ಕೆಂಬರಗ್ ಹೋಗಿ. ಈ ದರಿದ್ರದವಕ್ಕೆ ನಾನು ಸೇವೆ ಮಾಡಬೇಕಾಯ್ತು. ಅಲ್ಲೂ ಮನೆ ಕೆಲಸ ಮಾಡಿ ಅವ್ರಿಗೆಲ್ಲರಿಗೂ ಅಡುಗೆ ಮಾಡಿ ಅವ್ರಿಗೆಲ್ಲರಿಗೂ ಕಿಕ್ಕಿ ಮುಸ್ರೆ ತೊಳೆದು ಬಂದೇ ಸಾಕಾಗುತ್ತೆ. ಇಲ್ಲಿ ಈ ದೇವುಗಳಿಗೆ ಬೇರೆನೆ ನಾನೇ ಅಡುಗೆ ಮಾಡಿ ಮುಂದಕ್ಕೆ ತಂದಿಕ್ಬೇಕಂತೆ. ಏನು ಕರ್ಮನು? ಏನೇ ಹೇಳಿ ಇವತ್ತು ಶಿಲ್ಪ ನೀನು ಹೇಳ್ದಂಗೆ ಕೇಳ್ತಾ ಇದ್ದಾಳೆ. ಏನು ಮಾಡಿದೆ ಅಂತ ಮೋಡಿನ? ಏನೂ ಇಲ್ಲ, ಒಂದೇ ಒಂದು ಗುಡ್ನ ತಿಳ್ಕೊಂಬಿಟ್ಟೆ ನಾನು. ಅದಕ್ಕೆ ನಾನು ಹೇಳ್ದಂಗೆ ಕೇಳ್ತಾ ಇದ್ದಾಳೆ ಅಷ್ಟೇನೆ. ಇಲ್ದಿದ್ರೆ ಅವಳೆಲ್ಲಿ ಕೇಳ್ತಿದ್ಲು. ತಾಂಬಾರಿ ಶಿಲ್ಪ ಜಲ್ದಿ. ತಂದಿದ್ದೀನಲ್ಲ, ಉಣ್ರಿ ಜಲ್ದಿ. ಅಯ್ಯೋ ನಿಧಾನಕ್ಕೆ ಉಣ್ತೀವಿ ಬಿಡೆ. ಜಲ್ದಿ ಉಣ್ರಿ ಅಂದ್ರೆ ಏನು ಗಟ್ಲ ಸಿಕ್ಕೊಂಡು ಆಮೇಲೆ ಸತ್ಕಿತ್ತು ಹೋದ್ರೆ ಏನು ಮಾಡ್ತೀಯಾ? ಅವಾಗ ಖುಷಿಯಿಂದನ ಕುಡ್ದಾಡ್ತೀನಿ. ಏನಂತೆ? ಏನು ಇಲ್ಲ, ನೀರು ತಂದು ಕೊಡ್ತೀನಿ ಕುಡಿಯಂತೆ, ಗಂಟ್ಲಾಗೇನು ಸಿಕ್ಕಮಲ್ಲ ಅಂತಂದೆ. ಉಣ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.